ಭೂಮಿಯ ರಕ್ಷಣೆ ನಮ್ಮೆಲ್ಲರ ಹೊಣೆಗಾರಿಕೆ. ನ್ಯಾಯಾಧೀಶ ಮಂಜುನಾಥಾಚಾರಿ ಡಿಕೆ. ಭಾಗ್ಯನಗರ. ಪ್ಲಾಸ್ಟಿಕ್ ಎಂಬ ಮಹಾಮಾರಿ ಭೂಮಿಯ ಒಡಲನ್ನು ಸೇರಿಕೊಂಡು ವಿಷಯುಕ್ತವಾಗಿಸುತ್ತಿದೆ. ಭೂಮಿಯ ರಕ್ಷಣೆ ನಮ್ಮೆಲ್ಲರ ಹೊಣೆಗಾರಿಕೆ ಎಂದು ನ್ಯಾಯಾಧೀಶ ಮಂಜುನಾಥಾಚಾರಿ ಡಿಕೆ ತಿಳಿಸಿದರು. ನ್ಯಾಯಾಲಯದ ಆವರಣದಲ್ಲಿ ತಾಲೂಕು ಕಾನೂನು ಸೇವಾ ಸಮಿತಿ ವಕೀಲರ ಸಂಘ ಬಾಗೇಪಲ್ಲಿ ಇವರ ಒಂದು ಸಂಯುಕ್ತ ಆಶಯದಲ್ಲಿ ಆಯೋಜನೆ ಮಾಡಲಾಗಿದ್ದ ವಿಶ್ವ ಭೂಮಿ ದಿನಾಚರಣೆ ಅಂಗವಾಗಿ ಕಾರ್ಯಕ್ರಮವನ್ನು ಉದ್ಘಾಟಿಸಿ ಮಾತನಾಡಿದರು. ಭೂಮಿಯ ಗರ್ಭ ಕುದಿಯುತ್ತಿದೆ, ಆಕಾಶ ಬಿಸಿಲಿಗೆ ಉರಿಯುತ್ತಿದೆ. ಜೀವರಾಶಿಗಳು ಜಾಗತಿಕ ತಾಪಮಾನ ಹಾಗೂ ಹವಾಮಾನ ವೈಪರೀತ್ಯದಿಂದ ಕಂಗಾಲಾಗಿವೆ. ನೀರು, ಮಣ್ಣು, ಗಾಳಿ ಸೇರಿದಂತೆ ಮಣ್ಣು ಕೂಡ ಕಲುಷಿತವಾಗಿದೆ. ಪ್ಲಾಸ್ಟಿಕ್ ಎಂಬ ಮಹಾಮಾರಿ ಭೂಮಿಯ ಒಡಲನ್ನು ಸೇರಿಕೊಂಡು ವಿಷಯುಕ್ತವಾಗಿಸುತ್ತಿದೆ. 1970ರಿಂದಲೂ ಪ್ರತಿ ವರ್ಷ ಏಪ್ರಿಲ್ 22ರಂದು ವಿಶ್ವ ಭೂಮಿ ದಿನ ಆಚರಿಸಲಾಗುತ್ತಿದೆ. ಇರುವುದೊಂದೇ ಭೂಮಿ. ಜೀವರಾಶಿಗಳಿಗೆ ಭೂಮಿಗಿಂತಲೂ ಪ್ರಶಸ್ತವಾದ ಆವಾಸ ಸ್ಥಾನ ಇನ್ನೊಂದಿಲ್ಲ. ಭೂಮಿಯನ್ನು ಜೋಪಾನವಾಗಿ ಇಟ್ಟುಕೊಳ್ಳೋಣ ಎಂದು ಸಾರುವ ಮಹತ್ವದ ದಿನವಾಗಿದೆ. ಅನಿರೀಕ್ಷಿತ ಹವಾಮಾನ ಬದಲಾವಣೆ, ಅತಿಯಾದ ಮಾಲಿನ್ಯಕ್ಕೆ ಸಂಬಂಧಿಸಿದಂತೆ ಭೂಮಿಯ ಉಳಿವಿನ ಬಗ್ಗೆ ಜಾಗೃತಿ ಮೂಡಿಸುವ ಉದ್ದೇಶದಿಂದ ಪ್ರತಿ ವರ್ಷ ಏಪ್ರಿಲ್ 22ರಂದು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ವಿಶ್ವ ಭೂಮಿ ದಿನವನ್ನು ಆಚರಿಸಲಾಗುತ್ತದೆ. 2026ರಲ್ಲಿ ನಮ್ಮ ಶಕ್ತಿ ನಮ್ಮ ಗ್ರಹ ಘೋಷಣೆಯೊಂದಿಗೆ ಈ ದಿನವನ್ನು ಆಚರಿಸಲಾಗುತ್ತದೆ. ಮಣ್ಣಿಂದಲೇ ಅನ್ನ, ಮಣ್ಣಿಂದಲೇ ಚಿನ್ನ, ಮಣ್ಣಿಂದಲೇ ತ್ರಾಣ, ಮಣ್ಣಿಂದಲೇ ಪ್ರಾಣ ಎಂಬ ಸಾಲುಗಳನ್ನು ದಾಸರ ಪದಗಳಲ್ಲಿ ಕೇಳಬಹುದಾಗಿದೆ. ಭೂಮಿಯನ್ನು ಆಹಾರದ ಕಣ್ಣು ಎಂದರೆ ತಪ್ಪಾಗಲಾರದು. ಆದರೆ ಕಳೆದ ದಶಕದಿಂದ ಮಣ್ಣಿನ ಸ್ವರೂಪ ಬಹಳಷ್ಟು ಬದಲಾಗಿದೆ. ವರದಿಗಳ ಪ್ರಕಾರ ಪ್ರತಿ 5 ಸೆಕೆಂಡಿಗೆ ಒಂದು ಫುಟ್ಬಾಲ್ ಆಟದ ಮೈದಾನದಷ್ಟು ವಿಸ್ತಾರವಾದ ಪ್ರದೇಶದ ಮಣ್ಣು ಸವಕಳಿಯಾಗುತ್ತಿದೆ. ಈ ಸಂದರ್ಭದಲ್ಲಿ ವಕೀಲರ ಸಂಘದ ಅಧ್ಯಕ್ಷ ಜೆಎನ್ ಮಂಜುನಾಥ್, ಉಪಾಧ್ಯಕ್ಷ ಸಿ ರವಿ, ಕಾರ್ಯದರ್ಶಿ ಆರ್ ಜಯಪ್ಪ, ಖಜಾಂಚಿ ಬಿಂದುಕುಮಾರಿ, ಹಿರಿಯ ವಕೀಲರಾದ ಎಂಕೆ ಅಲ್ಲಾಬಕಾಶ್, ಕರುಣಾಸಾಗರ್ ರೆಡ್ಡಿ, ನರಸಿಂಹರೆಡ್ಡಿ, ಜೆಎನ್ ನಂಜಪ್ಪ, ಸತ್ಯನಾರಾಯಣ ರಾವ್, ಫಯಾಜ್ ಬಾಷಾ, ಎಂಬಿ ಗುರುನಾಥ್, ಆರ್ ಚಂದ್ರಶೇಖರ್, ವಿ ವೆಂಕಟೇಶ್, ವಿ ನಾರಾಯಣ, ಹಿರಿಯ ವಕೀಲರಾದ ನಾಗಭೂಷಣ, ಶಿವ, ಬಾಬು, ವೆಂಕಟರಮಣ, ಬಾಲುನಾಯಕ, ಎಂಆರ್ ಮಂಜುನಾಥ್, ತಿರುಮಲೇಶ್, ನರಸಿಂಹಮೂರ್ತಿ, ಆದಿನಾರಾಯಣ, ಸುರಕ್ಷಾ, ಶಿವಕುಮಾರ್, ಮಹೇಶಪ್ಪ, ಎಂವಿ ಮಂಜುನಾಥ್, ನ್ಯಾಯಾಲಯದ ಸಿಬ್ಬಂದಿ ಮತ್ತು ಪೊಲೀಸ್ ಸಿಬ್ಬಂದಿ ಎಲ್ಲರೂ ಹಾಜರಿದ್ದರು. ಒಂದು ಭೂ ದಿನಾಚರಣೆಯನ್ನು ನಮ್ಮ ಬಾಗೇಪಲ್ಲಿ ನ್ಯಾಯಾಲಯದ ಆವರಣದಲ್ಲಿ ಬಹಳ ವಿಜೃಂಭಣೆಯಿಂದ ಆಚರಣೆ ಮಾಡ್ತಿದ್ದೀವಿ. ಈ ಒಂದು ವಿಶ್ವ ಭೂ ದಿನವನ್ನು ಯಾಕೆ ನಾವು ಆಚರಣೆ ಮಾಡ್ತಿದ್ದೀವಿ ಅಂದರೆ, ಒಂದು ಭೂಮಿಯನ್ನು ಒಂದು ಸುಂದರವಾದ ಗ್ರಹ ಅಂತ ಹೇಳ್ತೀವಿ. ಆ ಒಂದು ಗ್ರಹವನ್ನು ನಾವು ರಕ್ಷಣೆ ಮಾಡಿಕೊಳ್ಳುವಂಥ ಒಂದು ಕರ್ತವ್ಯ ನಮ್ಮದಾಗಿದೆ. ಹಾಗಾಗಿ ಇಡೀ ವಿಶ್ವದಾದ್ಯಂತ ನಾವು ಈ ದಿನ ವಿಶ್ವ ಭೂ ದಿನವನ್ನಾಗಿ ಆಚರಣೆಯನ್ನು ಮಾಡ್ತೀವಿ. ಒಂದು ತಿಳ್ಕೊಬೋದು, ಪ್ರಪಂಚದಲ್ಲಿ ಒಂದು ಅಥವಾ ನಮ್ಮ ಭೂಮಿ ಅಂತ ಬಂದಾಗ 71% ನೀರಿದೆ. ಎಲ್ಲ ನೀರು ಕೂಡ ಕುಡಿಯಲು ಯೋಗ್ಯವಾಗಿಲ್ಲ. ಇನ್ನು ಉಳಿದಂಥ ಒಂದು 29% ಭೂಮಿ ಇದೆ. ಅಂದರೆ ನಾವು ವಾಸ ಮಾಡಲಿಕ್ಕೆ ಯೋಗ್ಯವಾದಂತಹ ಪರಿಸರ ಇದ್ದರೂ ಕೂಡ ಅಲ್ಲಿ ಹಿಮ ಇರ್ಬೋದು, ಅಥವಾ ಬೆಟ್ಟ ಗಾಡು ಇರ್ಬೋದು, ಅಥವಾ ಮರಳುಗಾಡು ಇರ್ಬೋದು. ಈ ಥರ ಎಲ್ಲ ಪರಿಸರಗಳ ಮಧ್ಯೆ ಒಂದಷ್ಟು ಅಲ್ಲಲ್ಲಿ ಅರಣ್ಯಗಳಿದೆ. ಸೊ ಅಂಥ ಪ್ರದೇಶಗಳಲ್ಲಿ ಮಾತ್ರ ನಾವು ನೀರನ್ನು ಕಾಣಲಿಕ್ಕೆ ಸಾಧ್ಯ. ನೀರು ಒಂದು ಅತ್ಯಗತ್ಯ. ಮನುಷ್ಯ ಆಗಲಿ ಪ್ರಾಣಿಗಳಾಗಲಿ ಜೀವನ ಮಾಡಲಿಕ್ಕೆ ನೀರು ಅತ್ಯಗತ್ಯ. ಎಲ್ಲಿ ನೀರು ಇರ್ತದೋ ಅಲ್ಲಿ ಒಂದು ಕಾಡು ದಟ್ಟವಾಗಿರ್ತದೆ. ಆ ಒಂದು ಅರಣ್ಯದಿಂದ ನಮಗೆ ಒಳ್ಳೆಯ ಆಮ್ಲಜನಕ ಸಿಗ್ತದೆ ಹಾಗೂ ಪ್ರಾಣಿ ಸಂಕುಲಗಳು ವಾಸ ಮಾಡಲಿಕ್ಕೆ ಸಾಧ್ಯವಾಗ್ತದೆ. ಹಾಗಾಗಿ ಕೇವಲ 29% ಏನು ಭೂಮಿ ಇದೆ ಅದರಲ್ಲಿ ಕೆಲವೊಂದು ಭಾಗ ಮಾತ್ರ ಮನುಷ್ಯ ಮತ್ತು ಇತರ ಪ್ರಾಣಿ ವರ್ಗ ವಾಸ ಮಾಡಲಿಕ್ಕೆ ಯೋಗ್ಯವಾಗಿದೆ. ಅಂಥ ಒಂದು ಪರಿಸ್ಥಿತಿಯಲ್ಲಿ ಮನುಷ್ಯ ಒಂದು ನಾಗರಿಕತೆಯ ಹೆಸರು ಹೇಳಿಕೊಂಡು ಏನು ಮಾಡ್ತಿದ್ದಾರೆ, ಒಂದು ಆಸೆಯಿಂದ ದುರಾಸೆಯಿಂದ ತಾನು ಬದುಕಬೇಕು ಅನ್ನೋ ಒಂದು ಆಸೆಯಿಂದ ಏನು ಮಾಡ್ತಿದ್ದಾರೆ, ಕಾಡುಗಳೆಲ್ಲ ಕಡಿದು ನಾಶ ಮಾಡ್ತಿದ್ದಾರೆ.
ಕಾಡುಗಳಲ್ಲಿ ಇರುವಂಥ ಪ್ರಾಣಿಗಳೆಲ್ಲ ಮನುಷ್ಯ ವಾಸ ಮಾಡುವಂತಹ ಜಾಗೆಗೆ ಬಂದು ಮನುಷ್ಯ ಮತ್ತು ಪ್ರಾಣಿಗಳ ನಡುವಿನ ಸಂಘರ್ಷ ದಿನೇ ದಿನೇ ಹೆಚ್ಚಾಗ್ತಿದೆ. ನೀವು ಕೇಳ್ಬೋದು, ನಮ್ಮ ನಾಗರಹೊಳೆ ಅಥವಾ ಗುಂಡ್ಲುಪೇಟೆ ಹತ್ರ ಬಂದಾಗ ಬಂಡೀಪುರ ಅರಣ್ಯ ಇರ್ಬೋದು, ಅಲ್ಲೂ ಕೂಡ ಯಥೇಚ್ಛವಾಗಿ ಅರಣ್ಯವನ್ನು ನಾಶ ಮಾಡ್ತಿದ್ದಾರೆ ಜನಗಳು. ಇದರಿಂದ ಏನಾಗ್ತಿದೆ, ಕಾಮನ್ ಆಗಿ ಆನೆ ದಾಳಿ ಇರ್ಬೋದು, ಹುಲಿ ದಾಳಿ ಇರ್ಬೋದು, ಚಿರತೆ ದಾಳಿ, ಈ ಥರ ಎಲ್ಲ ಕಾಡು ಪ್ರಾಣಿಗಳು ಮನುಷ್ಯ ಎಲ್ಲಿ ವಾಸ ಮಾಡ್ತಾನೆ ಅಲ್ಲಿಗೆ ದಾಳಿ ಮಾಡಿ ಮನುಷ್ಯನಿಗೂ ಕೂಡ ತೊಂದರೆ ಆಗ್ತಿದೆ. ಹಾಗಾಗಿ ನಾವು ಬುದ್ಧಿಜೀವಿಗಳು ಕೇವಲ ಒಂದು ಅಭಿವೃದ್ಧಿಯ ಹೆಸರು ಹೇಳಿ ಕಾಡುಗಳನ್ನ ನಾಶ ಮಾಡಿ ಅಥವಾ ಕೃಷಿ ಜಮೀನುಗಳಲ್ಲಿರುವಂತಹ ಅರಣ್ಯವನ್ನು ನಾವು ನಾಶ ಮಾಡಿ ನಾವು ಕಟ್ಟಡವನ್ನು ನಿರ್ಮಾಣ ಮಾಡಿಕೊಂಡು ನಾವೊಂದು ಬೇರೆ ವಿಭಿನ್ನವಾದ ಒಂದು ಕೃತಕ ಪರಿಸರವನ್ನು ನಾವು ನಿರ್ಮಾಣ ಮಾಡಲಿಕ್ಕೆ ಹೊರಟಿದ್ದೀವಿ. ಇದು ಖಂಡಿತ ಭೂಮಿಯ ಮೇಲೆ ಪರಿಣಾಮ ಬೀರುತ್ತದೆ. ಭೂಮಿ ಸುಂದರವಾದ ಗ್ರಹ ಅಂತ ನಾನು ಇವಾಗ ಹೇಳಿದೆ. ನಾನು ಭೂಮಿಯಲ್ಲಿ ಅಗಾಧವಾದಂತಹ ಲೋಹಗಳಿದೆ. ಎಲ್ಲ ಒಂದು ಸಮತಟ್ಟಾಗಿ ಇರಬೇಕು, ಒಂದು ಸಮತೋಲನ ಆಗಬೇಕು ಅಂದಾಗ